ಡೈಲಿ ಪ್ರೈಮಲ್ಲಿ ಸ್ಟಾಕ್ ಸಮ್ಮರಿಯನ್ನು ನೀವು ಡೈಲಿ ಹೆಂಗೆ ಚೆಕ್ ಮಾಡಬೇಕು ಮತ್ತು ಅದನ್ನು ಯಾವ ಟೈಪ್ ಸೇವ್ ಮಾಡಬೇಕು. ಒಂದು ಟೈಪ್ ನೀವು ಸೇವ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಅದೇ ಟೈಪ ನೀವು ಏನು ಬೇಡ, ಅದು ವ್ಯೂ ಅಂತ ಇರ್ತೈತೆ. ಆಲ್ಟ್ G ಮಾಡಿದರೆ ಅದು ಹೆಂಗೆ ನಿಮಗೆ ಇದು ಮಾಡ್ಬೇಕಂತ ನಾನು ಹೇಳ್ತೀನಿ. ನೀವು ಸ್ಟಾಕ್ ಸಮ್ಮರಿಯಲ್ಲಿ ಹೋಗ್ಬೇಕು. ಫಸ್ಟ್ ಸ್ಟಾಕ್ ಸಮ್ಮರಿಲಿ ನಿಮ್ಗೆ ಯಾವುದೇ ಸ್ಟಾಕ್ ಐತೆ ಅನ್ನೋದು ಗೊತ್ತಾಗುತ್ತೆ. ನೀವು ಇಲ್ಲಿ F12 ಮಾಡಿದರೆ ನಿಮ್ಗೆ ಓಪನಿಂಗ್ ಇನ್ವರ್ಡ್ಸ್ ಮತ್ತು ಔಟ್ವರ್ಡ್ಸ್ ಎಲ್ಲ ಗೊತ್ತಾಗುತ್ತೆ. ಇದು ಎಂಟರ್ ಮಾಡಿದರೆ ನಿಮಗೆ ಎಷ್ಟು ಓಪನಿಂಗ್ ಐತಿ, ಎಷ್ಟು ಐತಿ, ಯಾವ ಡೇಟ್ ಬೇಕು ಆ ಡೇಟ್ ನೀವು ಆಲ್ಟ್ F2 ಮಾಡಿ ಒನ್ ಡೇಟ್ ಬೇಕಲ್ಲ ಒನ್ ಡೇಟ್ ಹಾಕ್ಕೊಂಡು ಆ ಡೇಟ್ ನಿಮ್ಗೆ ಸೇಲ್ಸ್ 80% ಐತಿ. ಅದು ಇನ್ವರ್ಡ್ ಬರ್ತೈತಿ ಇಲ್ಲ ಇನ್ವರ್ಡ್ ಔಟ್ವರ್ಡ್ ಮತ್ತು ಕ್ಲೋಸಿಂಗ್ ಎಷ್ಟೈತೆ ಗೊತ್ತಾಗುತ್ತೆ. ಇದನ್ನು ನಾವು ಡೈಲಿ ಈ ಟೈಪ್ ಡೈರೆಕ್ಟ್ ಕೀ ಯೂಸ್ ಮಾಡಲಾರ್ದ ಏನಿಲ್ಲ, ಒಂದು ಆಪ್ಷನ್ ಇದೆ. ಆದರೆ ಯಾವ ಟೈಪ್ ಡೈಲಿ ಅದು ಮಾಡಿಬಿಟ್ರೆ ನೀವೆಲ್ಲ ಡೇಟ್ ಹಾಕಿದ್ರೆ ಇಮಿಡಿಯೇಟಾಗಿ ಗೊತ್ತಾಗಬಹುದು. ಅದು ಯಾವ ಟೈಪ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಸೇವ್ ಈ ಟೈಪು ಫಸ್ಟ್ ಟೈಮ್ ನಿಮಗೆ